ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾಶಿವರಾತ್ರಿ 2026 ಫೆಬ್ರವರಿ 15 ಅಥವಾ 16ರಂದು ಬಂದಿದೆ. ಯಾವ ದಿನ ಆಚರಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಶಿವ ಮತ್ತು ಪಾರ್ವತಿಯ ವಿವಾಹವಾದ ದಿನ ಅಥವಾ ಶಿವನು ಲಿಂಗರೂಪಿಯಾಗಿ ಅವತರಿಸಿದ ದಿನವೆಂದು ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ದಿನ ಶಿವಭಕ್ತರು ಉಪವಾಸವನ್ನು ಆಚರಣೆ ಮಾಡಿ ರಾತ್ರಿ ಜಾಗರಣೆ ಮಾಡಿ ಬಿಲ್ವಪತ್ರೆಗಳಿಂದ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಹಾಗಾದರೆ ಈ ಬಾರಿ ಅಂದರೆ 2026ರಲ್ಲಿ ಮಹಾಶಿವರಾತ್ರಿ ಹಬ್ಬ ಯಾವ ದಿನ ಬಂದಿದೆ, ಪೂಜೆಗೆ ಶುಭ ಸಮಯ ಯಾವುದು, ಚತುರ್ದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಬಾರಿ ಅಂದರೆ 2026ರಲ್ಲಿ ಮಹಾಶಿವರಾತ್ರಿ ಹಬ್ಬವು ಫೆಬ್ರವರಿ 15ನೇ ತಾರೀಕು ಭಾನುವಾರದಂದು ಬಂದಿದೆ. ರಾತ್ರಿಯ ಸಮಯದಲ್ಲಿ ಚತುರ್ದಶಿ ತಿಥಿ ಯಾವಾಗ ಇರುತ್ತದೆಯೋ ಆ ದಿನ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸುತ್ತಾರೆ. ಇನ್ನು ಚತುರ್ದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡೋದಾದರೆ ಚತುರ್ದಶಿ ತಿಥಿ ಪ್ರಾರಂಭವಾಗುವುದು ಫೆಬ್ರವರಿ 15ನೇ ತಾರೀಕು ಭಾನುವಾರ ಸಂಜೆ 5:05 ಪ್ರಾರಂಭವಾಗಿ ಚತುರ್ದಶಿ ತಿಥಿ ಅಂತ್ಯವಾಗುವುದು ಫೆಬ್ರವರಿ 16ನೇ ತಾರೀಕು ಸೋಮವಾರ ಸಂಜೆ 5:34. ಹೆಚ್ಚಿನ ಪ್ರಮಾಣದ ಚತುರ್ದಶಿ ತಿಥಿ ಮತ್ತು ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಂಡರೆ ಚತುರ್ದಶಿ ತಿಥಿ ಬಂದಿರುವಂಥದ್ದು ಫೆಬ್ರವರಿ 16ನೇ ತಾರೀಕು ಸೋಮವಾರ. ಆದರೆ ಎಲ್ಲ ವೃತವನ್ನು ನಾವು ಸೂರ್ಯೋದಯದ ಪ್ರಕಾರ ಆಚರಿಸಿದರೆ ಈ ಒಂದು ಮಹಾಶಿವರಾತ್ರಿ ಹಬ್ಬವನ್ನು ರಾತ್ರಿಯ ಸಮಯದಲ್ಲಿ ಆಚರಣೆ ಮಾಡೋದರಿಂದ ಅಥವಾ ಜಾಗರಣೆ ಮಾಡಿ ರಾತ್ರಿ ಇಡೀ ಶಿವನ ಭಜನೆ ಮತ್ತು ಕೀರ್ತನೆಯನ್ನು ಮತ್ತು ಧ್ಯಾನವನ್ನು ಮಾಡಿ ಶಿವನ ಪೂಜೆಯನ್ನು ಮಾಡುವುದರಿಂದ ಚತುರ್ದಶಿ ತಿಥಿ ರಾತ್ರಿಯ ಸಮಯದಲ್ಲಿ ಯಾವಾಗ ಬರುತ್ತದೆಯೋ ಅಂತಹ ದಿನವೇ ನಮಗೆ ಮಹಾಶಿವರಾತ್ರಿ ಹಬ್ಬವಾಗಿರುತ್ತದೆ. ಆದ್ದರಿಂದ ಫೆಬ್ರವರಿ 15ನೇ ತಾರೀಕು ಭಾನುವಾರದಂದು ಈ ಒಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಬೇಕು. ಇನ್ನು ಪೂಜೆಗೆ ಶುಭ ಸಮಯವನ್ನು ನೋಡೋದಾದರೆ ಮಹಾಶಿವರಾತ್ರಿ ಹಬ್ಬದ ದಿನದಂದು ನಾವು ಪ್ರಹಾರ ಪೂಜೆಯನ್ನು ಸಲ್ಲಿಸಬೇಕು. ಆದ್ದರಿಂದ ಪ್ರಹಾರ ಪೂಜೆಯ ಸಮಯ ಫೆಬ್ರವರಿ 15ನೇ ತಾರೀಕು ಭಾನುವಾರ. ಮೊದಲ ಪ್ರಹಾರ ಪೂಜಾ ಸಮಯ ಸಂಜೆ 6:26 ರಾತ್ರಿ 9:30 ಇರುತ್ತದೆ. ಹಾಗೆ ಎರಡನೇ ಪ್ರಹಾರ ಪೂಜಾ ಸಮಯ ರಾತ್ರಿ 9:30 ಬೆಳಗಿನ ಜಾವ 12:34 ಇರುತ್ತದೆ. ಮೂರನೇ ಪ್ರಹಾರ ಪೂಜಾ ಸಮಯ ಬೆಳಗ್ಗಿನ ಜಾವ ಫೆಬ್ರವರಿ 16ನೇ ತಾರೀಕು ಬೆಳಗಿನ ಜಾವ 12:34 ಬೆಳಗಿನ ಜಾವ 3:38 ಇರುತ್ತದೆ. ನಾಲ್ಕನೇ ಪ್ರಹಾರ ಪೂಜಾ ಸಮಯ ಫೆಬ್ರವರಿ 16ನೇ ತಾರೀಕು ಸೋಮವಾರ ಬೆಳಗಿನ ಜಾವ 3:38 6:42 ಇರುತ್ತದೆ. ಈ ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡಬಹುದು. ಶಿವರಾತ್ರಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮೊದಲಿಗೆ ಉಪವಾಸದ ಸಂಕಲ್ಪ ಮತ್ತು ಜಾಗರಣೆ ಇರುವ ಸಂಕಲ್ಪವನ್ನು ತೆಗೆದುಕೊಂಡು ಶಿವನ ಪೂಜೆಯನ್ನು ಮಾಡಬೇಕು. ಇನ್ನು ಬೆಳಿಗ್ಗೆ ಪೂಜೆ ಮಾಡುವವರು ಬೆಳಿಗ್ಗೆ ಸ್ನಾನ ಆದ ನಂತರ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಬಹುದು. ರಾತ್ರಿ ಪೂಜೆ ಮಾಡುವವರು ರಾತ್ರಿ ಪ್ರಹಾರದ ಪೂಜೆಯನ್ನು ನೆರವೇರಿಸುವವರು ಈಗಾಗಲೇ ಹೇಳಿರುವಂತಹ ಸಮಯದಲ್ಲಿ ಪೂಜೆ ಮಾಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬ ಯಾವ ದಿನ ಬಂದಿದೆ, ಪೂಜೆಗೆ ಶುಭ ಸಮಯ ಯಾವುದು, ಚತುರ್ದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ ಅಂತ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗದ್ದಲ್ಲಿ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.